ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು, ಮಂಜುನಾಥ್ ರಾವ್ ಅನ್ನುವರು, ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು, ಮಂಜುನಾಥ್ ರಾವ್ ಅನ್ನುವರು, ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು, ಮಂಜುನಾಥ್ ರಾವ್ ಅನ್ನುವರು, ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು,
ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು ಮಂಜುನಾಥ್ ರಾವ್ ಅನ್ನುವರು ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ, ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು ಮಂಜುನಾಥ್ ರಾವ್ ಅನ್ನುವರು ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ, ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು ಮಂಜುನಾಥ್ ರಾವ್ ಅನ್ನುವರು. ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ, ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು ಮಂಜುನಾಥ್ ರಾವ್ ಅನ್ನುವರು ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ. ಅದು ಬಹಳಷ್ಟು ಬೇಸರದ ಸಂಗತಿ.